ಸರ್ ನಿನ್ನೆ 17 ಕ್ಷೇತ್ರ ಏನು ಒಂದು ಫೈನಲ್ ಆಗಿರುವಂಥದ್ದು, ಇದ್ರಲ್ಲಿ ಮತ್ತೆ ಬದಲಾವಣೆ ಆಗೋದು ಸಾಧ್ಯತೆ ಇದೆಯಾ ಅಥವಾ ಅದೇ ಫೈನಲ್? ಯಾವುದು ಬದಲಾವಣೆ ಇಲ್ಲ. ಸರ್, ಈಗ ಇನ್ನೊಂದು ಎಚ್.ಡಿ. ಕುಮಾರಸ್ವಾಮಿ ಅವರು ನಿಮ್ಮ ವಿರುದ್ಧವಾಗಿ ಬಹಳಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಸ್ಪೆಷಲಿ ನಿಮ್ಮ ತಮ್ಮ ಇರುವಂತಹ ಕ್ಷೇತ್ರದ ಬಗ್ಗೆ ಅಲ್ಲಿ ಕುಕ್ಕರ್ಗಳನ್ನ ಏನೋ ಕೊಡ್ತಿದ್ದಾರೆ ಅಂತ, ಸೀರೆಗಳನ್ನ ಕೊಡ್ತಿದ್ದಾರೆ, ಫೋಟೋಗಳನ್ನ ಸಹಿತ ರಿಲೀಸ್ ಮಾಡಿದ್ದಾರೆ, ವಿಡಿಯೋ ಸಮೇತವಾಗಿ. ನೋಡ್ರಿ, ನಾವು ಹಬ್ಬಗಳು ಮಾಡ್ತಾ ಇರ್ತೀವಿ. ಇದು ರಂಜಾನ್ ಹಬ್ಬ, ಕನಕೋತ್ಸವ, ಬೇರೆ ಬೇರೆ ಕಾರ್ಯಕ್ರಮ, ಮದುವೆ ಮುಂಜಿಗಳಿಗೆಲ್ಲ ಹಿಂದೆ ಎಲ್ಲ ಬೇಕಾದಷ್ಟೆಲ್ಲ ಮಾಡಿದ್ದೀವಿ. ನಾವೇನು ಸಹಾಯ ಜನರಿಗೆ ಎಲ್ಲ ಬೇಕಾದಷ್ಟು ಮಾಡಿದ್ವಿ. ಅದೇ ಹಳೆ ಫೋಟೋಗಳು ಇಟ್ಕೊಂಡು ಕೊಡ್ತಾ ಇರ್ಬೋದು ಅಷ್ಟೇ. ಹಳೆ ಫೋಟೋ ಇಟ್ಕೊಂಡು ಏನಾದ್ರು ಹೇಳ್ತಾ ಇರ್ಬೋದು. ಪಾಪ ಅವರು ಭಾಳ ಪ್ರಾಮಾಣಿಕರಿದ್ದಾರೆ, ಬಿಡಿ, ಅವ್ರದ್ದು ಏನಾದ್ರು ಮಾಡ್ಬೋದು. ನಾವು ನಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ, ಈಗ ನನ್ನ ಮಗಳು ಮದುವೆ ಮಾಡಿದೆ, ಎಲ್ಲರಿಗೂ ನಾನು ಸೀರೆ ಬಟ್ಟೆ ಕೊಟ್ಟೆಪ್ಪ. ಅದು ನಮ್ಮ ಧರ್ಮ, ನಮ್ಮ ಡ್ಯೂಟಿ, ನಾವು ಮಾಡಿದ್ವಿ. ಊಟ ಹಾಕ್ಸಿದ್ವಿ, ಹಂಗೆಲ್ಲ ನಾವು ಸ್ವೀಟ್ ಬಾಕ್ಸ್ ಕಳಿಸ್ಕೊಟ್ಟಿದ್ವಿ. ನಾವು ಕನಕೋತ್ಸವ ಮಾಡ್ತೀವಿ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರಿಗೂ ಗಿಫ್ಟ್ಗಳು ಕೊಟ್ಟಿದ್ವಿ. ಕೊರೋನಾ ಸಂದರ್ಭದಲ್ಲಿ ಪಂಚಾಯತಿಯಿಂದ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿದ್ದೀವಿ, ಫುಡ್ ಕಿಟ್ ಕೊಟ್ಟಿದ್ದೀವಿ, ಸಾಮಾನುಗಳು ಕೊಟ್ಟಿದ್ದೀವಿ, ಎಲ್ಲ ನಾವು ಮಾಡ್ಕೊಂಡು ಬರ್ತಿದ್ವಿ. ಎಲೆಕ್ಷನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಎಲೆಕ್ಷನ್ಗೋಸ್ಕರ ನಾವೇನು ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಇನ್ನು ರಂಜಾನ್ಗೆ ಮೊದಲಿಂದನೂ ಅಲ್ಲಿ ಮುಸ್ಲಿಮನ್ ಬಾಂಧವರಿಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಕೊಡಿಸೋದು ಆ ಲೋಕಲ್ MLA ಮೊದಲು ಒಂದು ಪದ್ಧತಿ ಇಟ್ಕೊಂಡು ಬಂದಿದ್ದರು. ಈಗ ಎಲೆಕ್ಷನ್ ಅವ್ಗಿನ್ನ ಗೊತ್ತಿಲ್ಲ, ಎಲೆಕ್ಷನ್ ಕೂಡ ಬಂತು ಅಂತ ಪಾಪ ಅದಕ್ಕೆ ಗೊತ್ತಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಚುನಾವಣೆಗೆ ನಿಲ್ತಾರೆ ಅನ್ನುವಂತಹ ಚರ್ಚೆಯು ಸಹಿತ ನಡೀತಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಸ್ಪರ್ಧೆ ಮಾಡ್ತಾರೆ, 25ನೇ ತಾರೀಕು ಅಧಿಕೃತ ಘೋಷಣೆ ಆಗ್ತದೆ. ನೋಡಪ್ಪ, ಅವ್ರ ಪಾರ್ಟಿ ತೀರ್ಮಾನ, ಎಲ್ಲಿಂದಾರು ನಿಂತ್ಕೊಳ್ಳಿ, ಯಾರ ಮೇಲಾರು ನಿಂತ್ಕೊಳ್ಳಿ, ಯಾವ ಚಿಹ್ನೆನಾರು ನಿಂತ್ಕೊಳ್ಳಿ, ಅದು ಅವ್ರು ಬಿಟ್ಟಿದ್ದು. ಸರ್, ಈಗ DK ಬ್ರದರ್ಸ್ ಅವರು ಕುಮಾರಸ್ವಾಮಿ ಅವರಿಗೆ ವಿಷ ಹಾಕಿದ್ರು ಅನ್ನೋದನ್ನ ನನ್ನ ಪ್ರೆಸ್ ಮೀಟಲ್ಲಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಕೂಡ ಸರ್ಕಾರ ಯಾವುದನ್ನು ಮರೆಯಲ್ಲ, ಜೊತೆಗೆ ಸರ್ಕಾರ ಬೀಳೋದಕ್ಕೂ ಅವರೇ ನೇರ ಹೊಣೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸರ್ಕಾರ ನಾನು ಬಿಡಿಸ್ದೆ ಅನ್ನೋದು ಇದ್ದರೆ, ದೇವರು, ನಾನು ನಂಬಿರೋಂಥ ದೇವರು ನನಗೆ ಶಿಕ್ಷೆ ಕೊಟ್ಟರು. ರಾಜ್ಯದ ಜನತೆ, ನಾನು ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದೀನಿ, ಅವ್ರ ಪರವಾಗಿ ಹೆಂಗೆ ನಿಂತಿದ್ದೀನಿ, ನಮಗೂ ಅವ್ರಿಗೂ ಅನೇಕ ಭಿನ್ನಾಭಿಪ್ರಾಯ ಇದ್ದು ಕೂಡ ನಮ್ಮ ಹೈಕಮಾಂಡ್ ಹೇಳಿದಾಗ ಎಷ್ಟು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ವಿ. ಅದು ರಾಜ್ಯದ ಜನತೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಈಗ ಅವರು ಪಾಪ ಅವ್ರಿಗೂ BJPಗೂ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಇಂದಿನ ದಿನ ಅವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಡೇ ಅವರು ತಿರ್ಗಾ ಅವ್ರೇನೋ ಕರೆದು ಮಾತಾಡಿದ್ಮೇಲೆ ಈಗ ಏನಾದ್ರು ಒಂದು ಹೇಳಬೇಕಲ್ಲ, ಅದಕ್ಕೆ ನನ್ನ ಮೇಲೆ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಕೋಪ ತೋರಿಸ್ಬಿಟ್ಟು ಅವ್ರಿಗೆ ಖುಷಿ ಪಡಿಸೋದು, ಅವ್ರಿಗೆ ಒಳ್ಳೇದಾಗೋದಾದರೆ ನಂದೇನು ಅಭ್ಯಂತರ ಇಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿರಲಿ, ರಾಜಕಾರಣ ಮಾಡೋಣ. ಸಹಿತ ಕಾಂಗ್ರೆಸ್ನವರ ನಾಯಕರ ಸಂಪರ್ಕದಲ್ಲಿದ್ದಾರೆ. ಅವರು ನಿಮ್ಮ ಕಡೆ ಬರೋದಕ್ಕೆ ಡಾಕ್ಟರ್ ಸುಧಾಕರ್ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡ. ಮೈಸೂರಿಗೆ ಅಚ್ಚರಿ ಅಭ್ಯರ್ಥಿ ಇರ್ತಾರೆ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ನನಗೆ ಅವರು ಯಾವ ಸಂಪರ್ಕದಲ್ಲಂತೂ ಇಲ್ಲ. ಈಗ ಮೈಸೂರು